next important concept to when the diode is forward biased and when the diode is reverse biased. ಮೊದಲನೇ ಪ್ರಶ್ನೆ. ಆಮೇಲೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾಕ್ಟಿಕಲ್ ಡಯೋಡ್ ಆ್ಯಂಡ್ ಥಿಯರಿಟಿಕಲ್ ಡಯೋಡ್ ಅಥವಾ ಐಡಿಯಲ್ ಡಯೋಡ್, ಎರಡನೇ ಪ್ರಶ್ನೆ. ಆ್ಯಂಡ್ ವಾಟ್ ಆರ್ ದಿ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ರೆಸಿಸ್ಟೆನ್ಸಸ್ ಆಫ್ ಐಡಿಯಲ್ ಡಯೋಡ್ ಆ್ಯಂಡ್ ದಿ ಪ್ರಾಕ್ಟಿಕಲ್ ಡಯೋಡ್. ಈ ಮೂರು ಕಾನ್ಸೆಪ್ಟ್ಗಳು ನಿಮಗೆ ಗೊತ್ತಿದ್ದರೆ ಮುಂದಿನ ಪ್ರಶ್ನೆಯನ್ನು ಬಹಳ ಸರಳವಾಗಿ ಉತ್ತರಿಸ್ಬೋದು. ಮೊದಲನೇ ಪ್ರಶ್ನೆ, ಯಾವಾಗ ಒಂದು ಡಯೋಡು ಫಾರ್ವರ್ಡ್ ಬಯಾಸ್ ಆಗಿರುತ್ತೆ? ನೀವೀಗಾಗಲೇ ಕಲ್ತಿರ್ತೀರಿ, ಆದರೂ ರಿವೈಸ್ ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಫ್ ಪಿ ಸೈಡ್ ಆಫ್ ದಿ ಸೆಮಿಕಂಡಕ್ಟರ್ ಈಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ, ಎನ್ ಸೈಡ್ ಆಫ್ ದಿ ಸೆಮಿಕಂಡಕ್ಟರ್ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ, ದೆನ್ ದ ಡಯೋಡ್ ಈಸ್ ಕ್ಲಿಯರ್ಲಿ ಫಾರ್ವರ್ಡ್ ಬಯಾಸ್ಡ್. ರಿವರ್ಸ್ ಬಂದರೆ ಅಂದರೆ if P side of the semiconductor is connected to the negative terminal of the battery, N side of the semiconductor is connected to the positive terminal of the battery, then the diode is clearly reverse biased. ಈಗ ಫಾರ್ವರ್ಡ್ ಬಯಾಸ್ಡ್, ರಿವರ್ಸ್ ಬಯಾಸ್ಡ್ ನಿಮ್ಗೆ ಗೊತ್ತಾಗಿದೆ. ಹಾಗಿದ್ರೆ ಫಾರ್ವರ್ಡ್ ಬಯಾಸ್ಡ್, ಫಾರ್ವರ್ಡ್ ರೆಸಿಸ್ಟೆನ್ಸ್ ಏನು ಐಡಿಯಲ್ ಕೇಸಲ್ಲಿ ಮತ್ತು ಪ್ರಾಕ್ಟಿಕಲ್ ಕೇಸಲ್ಲಿ? ಐಡಿಯಲಿ ಸ್ಪೀಕಿಂಗ್, diode acts as a short circuit if the circuit is forward biased, or if the diode is forward biased, diode acts as a short circuit. Short circuit andrenu zero resistance path. And the same diode acts as an open circuit if it is connected in the reverse region or reverse bias condition. Reverse bias condition andre P side of the battery, P side of the semiconductor is connected to the negative terminal of the battery, and N side of the semiconductor is connected to the positive terminal of the battery. ಆ ಕಂಡೀಷನಲ್ಲಿ ಐಡಿಯಲಿ ಸ್ಪೀಕಿಂಗ್ ಡಯೋಡ್ ಆ್ಯಕ್ಟ್ಸ್ ಆ್ಯಸ್ ಎನ್ ಓಪನ್ ಸರ್ಕ್ಯೂಟ್. ಓಪನ್ ಸರ್ಕ್ಯೂಟ್ ಅಂದರೂ ಒಂದೇ, ಇನ್ಫೈನೈಟ್ ರೆಸಿಸ್ಟೆನ್ಸ್ ಅಂದರೂ ಒಂದೇ. ಪ್ರಾಕ್ಟಿಕಲ್ ಕೇಸಲ್ಲಿ ಏನಾಗುತ್ತೆ? ಪ್ರಾಕ್ಟಿಕಲಿ ಸ್ಪೀಕಿಂಗ್, ಯೂಶಲಿ ಮ್ಯಾನುಫ್ಯಾಕ್ಚರರ್ ಸ್ಪೆಸಿಫೈಸ್ ಫಾರ್ವರ್ಡ್ ರೆಸಿಸ್ಟೆನ್ಸ್ ಆ್ಯಂಡ್ ರಿವರ್ಸ್ ರೆಸಿಸ್ಟೆನ್ಸ್. ಫಾರ್ವರ್ಡ್ ರೆಸಿಸ್ಟೆನ್ಸು ಫಾರ್ವರ್ಡ್ ಬಯಾಸ್ ಡಯೋಡ್ಗೆ ಬರೋದು, ರಿವರ್ಸ್ ರೆಸಿಸ್ಟೆನ್ಸು ರಿವರ್ಸ್ ಬಯಾಸ್ ಕಂಡೀಷನ್ ಆಫ್ ದಿ ಡಯೋಡ್ಗೆ ಬರೋದು. ಫಾರ್ವರ್ಡ್ ರೆಸಿಸ್ಟೆನ್ಸ್ ಯೂಶಲಿ ಫ್ಯೂ 100 ಓಮ್ಸ್ ಇರುತ್ತೆ, ಮ್ಯಾಕ್ಸಿಮಮ್ 100 ಓಮ್ಸೋ 200 ಓಮ್ಸೋ ಅಥವಾ 50 ಓಮ್ಸೋ ಇರ್ಬೋದು. ಲೆಸ್ಸರ್ ದಿ ಫಾರ್ವರ್ಡ್ ರೆಸಿಸ್ಟೆನ್ಸ್, ಬೆಟರ್ ವಿಲ್ ಬಿ ದಿ ಡಯೋಡ್. ಹಾಗೆ ಪ್ರಾಕ್ಟಿಕಲಿ ಸ್ಪೀಕಿಂಗ್, ಮ್ಯಾನುಫ್ಯಾಕ್ಚರರ್ ಸ್ಪೆಸಿಫಿಕೇಷನ್ ಪ್ರಕಾರ ರಿವರ್ಸ್ ರೆಸಿಸ್ಟೆನ್ಸ್ ಅಥವಾ ರಿವರ್ಸ್ ಬಯಾಸ್ ಕಂಡೀಷನಲ್ಲಿ ಡಯೋಡ್ ಆಫರ್ಸ್ ವೆರಿ ಹೈ ರೆಸಿಸ್ಟೆನ್ಸ್. Higher the resistance, better will be the diode. Usually manufacturer specification, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ it should be in few mega ohms, 100 mega ohms or 120 mega ohms ಅಥವಾ 500 mega ohms ಇರ್ಬೋದು. So this is about the forward resistance, reverse resistance and all. Coming back, the drop across the diode is clearly zero if it is a forward biased ideal diode. I repeat, for a forward biased ideal diode, drop across the diode is zero if it is forward biased. ಯಾಕೆಂದರೆ ಶಾರ್ಟ್ ಸರ್ಕ್ಯೂಟಲ್ಲಿ ದ ವೋಲ್ಟೇಜ್ ಇಸ್ ಝೀರೋ ಅಲ್ವಾ? ಈ ಕಾನ್ಸೆಪ್ಟು ನಿಮಗೆ ಗೊತ್ತಿರಬೇಕು. ಅಕಸ್ಮಾತ್ ಪ್ರಾಕ್ಟಿಕಲ್ ಡಯೋಡ್ ಆದರೆ ದಟ್ ಈಸ್ ಈಕ್ವಲ್ ಇನ್ ಟು ದ ಪೊಟೆನ್ಷಿಯಲ್ ಬ್ಯಾರಿಯರ್ ವೋಲ್ಟೇಜ್. 0.35 ವೋಲ್ಟ್ಸ್ ಫಾರ್ ಜರ್ಮೇನಿಯಮ್, 0.7 ವೋಲ್ಟ್ಸ್ ಫಾರ್ ಸಿಲಿಕಾನ್. ಇದು ನಿಮಗೆ ಗೊತ್ತಿರಲಿ. ಇದು ಗೊತ್ತಿದ್ದು ಈ ಪ್ರಶ್ನೆಯನ್ನು ಓದಿದ್ರೆ ನೀವು ಬಹಳ ಸರಳವಾಗಿ ಉತ್ತರಿಸ್ಬೋದು. ಪ್ರಶ್ನೆ ಹೇಗಿದೆ ನೋಡಿ. A circuit has two oppositely connected ideal diodes in parallel. What is the current flowing in the circuit? ಈ ಸರ್ಕ್ಯೂಟಲ್ಲಿ ಯಾವ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ನಾವು ಕಂಡುಹಿಡಿಯಬೇಕಾಗಿದೆ, ಅಥವಾ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ನೋಡಿ. ದಿಸ್ ಇಸ್ ದ ಕರೆಂಟ್ ಫ್ಲೋಯಿಂಗ್. ಇಲ್ಲಿಗೆ ಬಂದ ಕರೆಂಟು ಇಟ್ ಫ್ಲೋ ಹಿಯರ್ ಆ್ಯಂಡ್ ಫ್ಲೋಸ್ ಹಿಯರ್ ಆಲ್ಸೋ. ಆದರೆ ಪ್ರೊವೈಡೆಡ್ ಫಾರ್ ದೀಸ್ ಟೂ ಪಾರ್ಟ್ಸ್ ದ ಡಯೋಡ್ ಮಸ್ಟ್ ಬಿ ಆನ್. ಇದು ನೋಡಿ, ಇದು ಪಿ ಸೈಡ್ ಆಫ್ ದಿ ಸೆಮಿಕಂಡಕ್ಟರ್, ಇದು ಎನ್ ಸೈಡ್ ಆಫ್ ದಿ ಸೆಮಿಕಂಡಕ್ಟರ್. ಇದು ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ, ಇದು ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ. ಪಿ ಸೈಡ್ ಆಫ್ ದಿ ಸೆಮಿಕಂಡಕ್ಟರ್ ಈಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ, ಎನ್ ಸೈಡ್ ಆಫ್ ದಿ ಸೆಮಿಕಂಡಕ್ಟರ್ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ. ಅಂದರೆ ದಿಸ್ ಡಯೋಡ್ ಈಸ್ ಕ್ಲಿಯರ್ಲಿ ಫಾರ್ವರ್ಡ್ ಬಯಾಸ್ಡ್. ಇದು ಇದರ ರಿವರ್ಸ್ ಡೈರೆಕ್ಷನ್ಲಿದೆ, ಅದರಿಂದ ನೇರವಾಗಿ ಹೇಳ್ಬೋದು ದಿಸ್ ಈಸ್ ರಿವರ್ಸ್ ಬಯಾಸ್ಡ್ ಅಂತ. ಆದರೂ ಕೂಡ ಇದು ಪ್ಲಸ್ಸು, ಇದು ಎನ್. Positive terminal of the battery is connected to the negative side of the diode ಅಥವಾ N side of the diode. ಆದ್ದರಿಂದ D2 acts as an open circuit whereas D1 acts as a short circuit. D2 ಓಪನ್ ಸರ್ಕ್ಯೂಟ್ ಆಗಿರೋದ್ರಿಂದ ಈ ಸರ್ಕ್ಯೂಟ್ ಮೇಲ್ಗಡೆ ಪಾರ್ಟನ್ನು ಬರೆಯೋ ಅವಶ್ಯಕತೆಯೇ ಬರೋದಿಲ್ಲ ನಮಗೆ. ಎರಡನೇ ಪಾರ್ಟನ್ನು ಮಾತ್ರ ಬರಿತೀನಿ, D1 ಜಾಗದಲ್ಲಿ ಶಾರ್ಟ್.
This is the position of T1. So, and this is clearly 3 ohms. This is 3 ohms. This is 4 ohms. This is 12 volt. So, current flowing is according to Ohm's law, voltage divided by resistance. Sum of the resistance is 4 plus 3, 7. Current flowing is given by 12 by 7. What is the value of 12 by 7? 1.71. Option A is correct. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋ ಮುನ್ನ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಲಿ. ಯಾವಾಗ ಡಯೋಡು ಫಾರ್ವರ್ಡ್ ಬಯಾಸ್ ಆಗಿರ್ತದೆ ಮತ್ತು ಯಾವಾಗ ಡಯೋಡು ರಿವರ್ಸ್ ಬಯಾಸ್ ಆಗಿರ್ತದೆ. ಫಾರ್ವರ್ಡ್ ಬಯಾಸ್ ಆಗಬೇಕು ಅಂದರೆ ಕನ್ಸಿಡರಿಂಗ್ ದಿ ಐಡಿಯಲ್ ಡಯೋಡ್, ಈ ಪಿ ಸೈಡಲ್ಲಿ ಇರೋ ವೋಲ್ಟೇಜು ಎನ್ ಸೈಡ್ ವೋಲ್ಟೇಜ್ಗಿಂತ ಜಾಸ್ತಿ ಇರಬೇಕು, ಅಷ್ಟೇ ಕಾನ್ಸೆಪ್ಟು. ಪಿ ಸೈಡ್ ಮಸ್ಟ್ ಬಿ ಅಟ್ ಹೈಯರ್ ಪೊಟೆನ್ಷಿಯಲ್ ಕಂಪೇರ್ ಟು ಎನ್ ಸೈಡ್. ಇನ್ನೊಂದು ಸತಿ ಹೇಳ, ಫಾರ್ವರ್ಡ್ ಬಯಾಸ್ ಅಂದರೆ ಪಿ ಸೈಡ್ ಪೊಟೆನ್ಷಿಯಲ್ ಮಸ್ಟ್ ಬಿ ಹೈಯರ್ ದೆನ್ ಎನ್ ಸೈಡ್ ಪೊಟೆನ್ಷಿಯಲ್, ಅದು ಫಾರ್ವರ್ಡ್ ಬಯಾಸ್. ಈ ಪ್ರಶ್ನೆ ರಿವರ್ಸ್ ಬಯಾಸ್ಗೆ ಸಂಬಂಧಿಸಿದೆ. ನೋಡಿ, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಡಯೋಡ್ಸ್ ಆರ್ ರಿವರ್ಸ್ ಬಯಾಸ್ಡ್. ನೋಡಿ, ಪಿ ಸೈಡ್ ಅಂದರೆ ಇದು ನೆನಪಿಟ್ಕೊಳ್ಳಿ, ಬಹಳ ಸುಲಭ ವಿದ್ಯಾರ್ಥಿಗಳು. ಇದು 10, ಇದು 5. ಪಿ ಸೈಡ್ ಪೊಟೆನ್ಷಿಯಲ್ ಈಸ್ ಮೋರ್ ದೆನ್ ಎನ್ ಸೈಡ್ ಪೊಟೆನ್ಷಿಯಲ್. ಡಯೋಡು ಫಾರ್ವರ್ಡ್ ಬಯಾಸ್ ಆಗಿದೆ, ಹೌದಲ್ವಾ? ಏಕೆಂದರೆ 10 ಈಸ್ ಗ್ರೇಟರ್ ದೆನ್ 5. ಇದು ಕೂಡ -10 ಈಸ್ ಗ್ರೇಟರ್ ದೆನ್ -12, ಹೌದಲ್ವಾ? 10, 12 ಆಗಿದ್ರೆ ರಿವರ್ಸ್ ಬಯಾಸ್ ಆಗ್ತಿತ್ತು. -10 ಈಸ್ ಗ್ರೇಟರ್ ದೆನ್ -12. ಆದ್ದರಿಂದ ದಿಸ್ ಈಸ್ ಡೆಫಿನೆಟ್ಲಿ ಫಾರ್ವರ್ಡ್ ಬಯಾಸ್ಡ್. -10 ಈಸ್ ಲೆಸ್ಸರ್ ದೆನ್ 0, ಹೌದಲ್ವಾ? ಹೌದಾ? ನೋಡಿ, ಪಿ ಈ ಕಡೆ ಇದೆ. 0 ಈಸ್ ಗ್ರೇಟರ್ ದೆನ್ -10, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. 0 ಈಸ್ ಗ್ರೇಟರ್ ದೆನ್ -10. ನೋಡಿ, ಡಯೋಡ್ ಈಸ್ ರಿವರ್ಸ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಹಿಯರ್. 0 ಈಸ್ ಗ್ರೇಟರ್ ದೆನ್ -10, ದೇರ್ಫೋರ್ ದಿಸ್ ಈಸ್ ಆಲ್ಸೋ ಫಾರ್ವರ್ಡ್ ಬಯಾಸ್ಡ್. ಬೈ ಡಿಫಾಲ್ಟ್ ಆಪ್ಷನ್ ಡಿ ಇಸ್ ರಿವರ್ಸ್ ಬಯಾಸ್ಡ್. ಆದರೂ ಕೂಡ ನೋಡೋಣ, ಇದು 0, ಇದು 5 ವೋಲ್ಟ್ಸು. 0 ಈಸ್ ಲೆಸ್ಸರ್ ದೆನ್ 5. ಪಿ ಸೈಡ್ ಪೊಟೆನ್ಷಿಯಲ್ ಈಸ್ ಲೆಸ್ಸರ್ ದೆನ್ ಎನ್ ಸೈಡ್. ಆದ್ದರಿಂದ ಸೊ ದಿಸ್ ಈಸ್ ರಿವರ್ಸ್ ಬಯಾಸ್, ಇದು ರಿವರ್ಸ್ ಬಯಾಸ್. ಆದ್ದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್. ಈ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಡಯೋಡಿನ ಕಂಪ್ಲೀಟ್ ಥಿಯರಿ ಮತ್ತು ಟ್ರಾನ್ಸಿಸ್ಟರಿನ ಕಂಪ್ಲೀಟ್ ಥಿಯರಿ ಗೊತ್ತಿರಬೇಕು. ಪ್ರಶ್ನೆ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನಿಮ್ಗೊಂಚೂರು ಬ್ರೀಫ್ ಮಾಡ್ತೀನಿ. ಫಾರ್ವರ್ಡ್ ಬಯಾಸ್ ಡಯೋಡ್ ಆಲ್ವೇಸ್ ಕಂಡಕ್ಟ್ಸ್, ಹೌದಲ್ವಾ? ರಿವರ್ಸ್ ಬಯಾಸ್ ಡಯೋಡ್ ವಿಲ್ ನಾಟ್ ಕಂಡಕ್ಟ್, ಅಥವಾ ಕಂಡಕ್ಷನ್ ಕಡಿಮೆ ಇರುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಇದು ಮೊದಲನೇ ಕಾನ್ಸೆಪ್ಟು, ನಾವೀಗಾಗಲೇ ಅದನ್ನು ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಟಿವ್ ರೀಜನ್ನಲ್ಲಿ ಏನಾದರೂ ಟ್ರಾನ್ಸಿಸ್ಟರ್ ಇರಬೇಕಂದ್ರೆ ಎಮಿಟರ್ ಬೇಸ್ ಜಂಕ್ಷನ್ ಮಸ್ಟ್ ಬಿ ಫಾರ್ವರ್ಡ್ ಬಯಾಸ್ ಆ್ಯಂಡ್ ಕಲೆಕ್ಟರ್ ಬೇಸ್ ಜಂಕ್ಷನ್ ಮಸ್ಟ್ ಬಿ ರಿವರ್ಸ್ ಬಯಾಸ್ಡ್. ಯಾಕೆ ಎಮಿಟರ್ ಬೇಸ್ ಜಂಕ್ಷನ್ನು ಫಾರ್ವರ್ಡ್ ಬಯಾಸ್ ಆಗಬೇಕು, ಯಾಕೆ ಕಲೆಕ್ಟರ್ ಬೇಸ್ ಜಂಕ್ಷನ್ನು ರಿವರ್ಸ್ ಬಯಾಸ್ ಆಗಬೇಕು ಅಂತ ನೀವು ಥಿಯರಿಯಲ್ಲಿ ಕಲ್ತಿರ್ತೀರಿ. ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆದರೆ ಮೆಜಾರಿಟಿ ಕ್ಯಾರಿಯರ್ಸ್ ವಿಲ್ ಮೂವ್ ಫ್ರಮ್ ಎಮಿಟರ್ ಟು ಬೇಸ್, ಹೌದಲ್ವಾ? ಕಲೆಕ್ಟರ್ ಬೇಸ್ ಜಂಕ್ಷನ್ನು ರಿವರ್ಸ್ ಬಯಾಸ್ ಆದಾಗ ದ ಮೈನಾರಿಟಿ ಕ್ಯಾರಿಯರ್ಸ್ ವಿಲ್ ಮೂವ್ ಫ್ರಮ್ ಬೇಸ್ ಟು ಕಲೆಕ್ಟರ್. ಇಲ್ಲಿ ಮೈನಾರಿಟಿ ಕ್ಯಾರಿಯರ್ಸ್ ಏನಿರ್ತದೆ ಅದು ದಟ್ ಈಸ್ ದ ಮೆಜಾರಿಟಿ ಒನ್, ದಟ್ ಈಸ್ ದ ಮೇಜರ್ ಕರೆಂಟ್ ದಟ್ ಫ್ಲೋಸ್. ಈ ಥಿಯರಿಯನ್ನು ನೀವು ಲಾಜಿಕಲಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಎಮಿಟರ್ ಬೇಸ್ ಜಂಕ್ಷನ್ನು ಕಲೆಕ್ಟರ್ ಬೇಸ್ ಜಂಕ್ಷನ್ನು ಎರಡೂ ಫಾರ್ವರ್ಡ್ ಬಯಾಸ್ ಆದಾಗ ಸ್ಯಾಚುರೇಷನ್ ಹೋಗುತ್ತೋ ಕಟ್ ಆಫ್ ಹೋಗುತ್ತೋ ನೆನಪಿದೆ ಅಲ್ವಾ? ಇನ್ನೂ ಒಂದು ಸತಿ ಅದನ್ನು ನೆನಪು ಮಾಡಿಕೊಡಿ. ದ ಗ್ರಾಫ್ ಆಫ್
the forward and reverse characteristics of emitter base junction, collector base junction, the transistor basic characteristic ಮಾಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಆ್ಯಕ್ಟಿವ್ ರೀಜನ್ನು, ಕ್ಯೂ ಪಾಯಿಂಟು, ಈ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೊತೀರಿ. ಆಮೇಲೆ ವಿದ್ಯಾರ್ಥಿಗಳೇ, ಎಮಿಟರ್ ಕರೆಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಸಮ್ ಆಫ್ ಬೇಸ್ ಕರೆಂಟ್ ಆ್ಯಂಡ್ ಕಲೆಕ್ಟರ್ ಕರೆಂಟ್. IE ಈಸ್ ಈಕ್ವಲ್ ಟು IB ಪ್ಲಸ್ IC. ಹೌದಲ್ವಾ? ಆಮೇಲೆ ಲೇಯರ್ಗಳಲ್ಲಿ ಎಮಿಟರ್, ಬೇಸ್, ಕಲೆಕ್ಟರ್ ಲೇಯರ್ಗಳಲ್ಲಿ ಥಿನ್ನೆಸ್ಟ್ ಅಂದರೆ ಅತ್ಯಂತ ಕಡಿಮೆ ಡೋಪಿಂಗ್ ಆಗಿರೋದು ಮತ್ತು ಅತ್ಯಂತ ಕಡಿಮೆ ಸೈಜ್ ಇರುವಂಥದ್ದು ಬೇಸ್. ಹೈಲಿ ಡೋಪ್ಡ್ ಯಾವುದು? ಎಮಿಟರ್. ಮಾಡ್ರೇಟ್ಲಿ ಡೋಪ್ಡ್ ಕಲೆಕ್ಟರ್. ಆ್ಯಂಡ್ ಸೈಜಲ್ಲಿ ತುಂಬ ದೊಡ್ಡದಿರೋದು ಕಲೆಕ್ಟರ್, ಮಾಡ್ರೇಟ್ ಆಗಿರೋದು ಎಮಿಟರ್, ಥಿನ್ ಆಗಿರೋದು ಬೇಸ್. ಈ ಇಷ್ಟು ವಿಷಯ ಗೊತ್ತಿದ್ದರೆ ಈ ಪ್ರಶ್ನೆಯನ್ನು ಸರಳವಾಗಿ ಬಹುಶಃ ಒಂದು 5 ಸೆಕೆಂಡಲ್ಲಿ ಆನ್ಸರ್ ಮಾಡ್ತೀರಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್? ಫಾರ್ವರ್ಡ್ ಬಯಾಸ್ ಡಯೋಡ್ ಕಂಡಕ್ಟ್ಸ್. For a transistor to operate in active region, emitter base junction and collector base junction forward biased. IE is equal to IB plus IC. Base layer is thin. ನೋಡಿ ವಿದ್ಯಾರ್ಥಿಗಳೇ, for a transistor to operate in active region, emitter base junction and collector base junction ಎರಡೂ ಫಾರ್ವರ್ಡ್ ಬಯಾಸ್ ಆಗಿರಬಾರ್ದು. emitter base junction forward biased, collector base junction must be reverse biased. ಆದ್ದರಿಂದ ಆಪ್ಷನ್ ಬಿ ಈಸ್ ನಾಟ್ ಕರೆಕ್ಟ್, ದೇರ್ಫೋರ್ ದಟ್ ಇಸ್ ದಿ ಕರೆಕ್ಟ್ ಆಪ್ಷನ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಲಿ, ಡಯೋಡಿನ ಮುಖ್ಯ ಉಪಯೋಗ ಆ್ಯಸ್ ಎ ರೆಕ್ಟಿಫೈಯರ್, ಟ್ರಾನ್ಸಿಸ್ಟರ್ನ ಮುಖ್ಯ ಉಪಯೋಗ ಆ್ಯಸ್ ಎನ್ ಆ್ಯಂಪ್ಲಿಫೈಯರ್. ಡಯೋಡನ್ನು ಆ್ಯಂಪ್ಲಿಫೈಯರ್ ಆಗಿ ಬಳಸ್ಬೋದಾ? ಸಾಧ್ಯನೇ ಇಲ್ಲ. ಡಯೋಡು ಯಾವತ್ತೂ ಆ್ಯಂಪ್ಲಿಫೈಯರ್ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಟ್ರಾನ್ಸಿಸ್ಟರನ್ನು ನೀವೇನಾದರೂ ರೆಕ್ಟಿಫೈಯರ್ ಆಗಿ ಬಳಸ್ಬೋದಾ? ಖಂಡಿತ ಬಳಸ್ಬೋದು. ಟ್ರಾನ್ಸಿಸ್ಟರ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ರೆಕ್ಟಿಫೈಯರ್. ಯಾವ ಕಂಡೀಷನಲ್ಲಿ ರೆಕ್ಟಿಫೈಯರ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಬಹುಶಃ ನೀವು ಮುಂದೆ ಇಂಜಿನಿಯರಿಂಗ್ ಸೇರಿಕೊಂಡಾಗ ಅಥವಾ BSc ಎಲೆಕ್ಟ್ರಾನಿಕ್ಸ್ ಮಾಡುವಾಗ ಇದನ್ನು ಕಾನ್ಸೆಪ್ಟ್ ಕಲಿತೀರಿ. ಕ್ಯೂಸ್ ಇನ್ ಪಾಯಿಂಟ್ ಅಥವಾ ಕ್ಯೂ ಪಾಯಿಂಟ್ ಅಂತ ಬರಿತೀವಿ. ಕ್ಯೂ ಪಾಯಿಂಟ್ ಈಸ್ ಅಟ್ ದಿ ಎಂಡ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್. ಆವಾಗ ನಿಮಗೆ ಎಕ್ಸ್ ಆ್ಯಕ್ಸಿಸ್ ಮೇಲೆ ಬಂದರೆ ಟ್ರಾನ್ಸಿಸ್ಟರ್ ಆ್ಯಕ್ಟ್ಸ್ ಆ್ಯಸ್ ಎ ರೆಕ್ಟಿಫೈಯರ್. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಗೊತ್ತಿದ್ದರೆ ಈ ಪ್ರಶ್ನೆಯನ್ನು ಸರಳವಾಗಿ ಸಾಲ್ವ್ ಮಾಡ್ಬೋದು. Which of the following is not true? Diode can be used as a rectifier. Yes, it can be used as a rectifier. Transistor can be used as a rectifier. Yes, it can be used as a rectifier. Don't get confused here. Diode can be used as an amplifier is false. Diode cannot be used as amplifier. And transistor can be used as an amplifier. Yes, of course. Transistor is ಮುಖ್ಯ ಉಪಯೋಗ. ಒಂದು ಮುಖ್ಯ ಉಪಯೋಗ ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡೋದು. ಸೊ ಅದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್. Therefore, it is true. ನಮಗೆ ಬೇಕಾಗಿರೋದು ನಾಟ್ ಟ್ರೂ ಆಗಿರೋದ್ರಿಂದ ಡಯೋಡ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎನ್ ಆಂಪ್ಲಿಫೈಯರ್ ಅಂದರೆ ಸಿ ಇಸ್ ದಿ ರಾಂಗ್ ಆನ್ಸರ್. ವಿದ್ಯಾರ್ಥಿಗಳೇ, ಟ್ರಾನ್ಸಿಸ್ಟರ್ನ ನಾವು ಕಾಮನ್ ಬೇಸ್ ಕಾನ್ಫಿಗರೇಷನಲ್ಲಿ, ಕಾಮನ್ ಎಮಿಟರ್ ಅಥವಾ ಕಾಮನ್ ಕಲೆಕ್ಟರ್, ಈ 3 ಕಾನ್ಫಿಗರೇಷನ್ಗಳಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಮತ್ತು ಬಹಳ ಇಂಪಾರ್ಟೆಂಟಾಗಿ, ಇಫ್ ಬೇಸ್ ಈಸ್ ಹೆಲ್ಡ್ ಕಾಮನ್ ವಿತ್ ರೆಸ್ಪೆಕ್ಟ್ ಟು ಎಮಿಟರ್ ಬೇಸ್, ಎಮಿಟರ್ ಆ್ಯಂಡ್ ಕಲೆಕ್ಟರ್, ಆವಾಗ ಕರೆಂಟ್, ಇನ್ಪುಟ್ ಕರೆಂಟ್ ಯಾವುದು, ಔಟ್ಪುಟ್ ಕರೆಂಟ್ ಯಾವುದು, ಹಾಗೆ ಎಮಿಟರನ್ನು ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಮಾಡಿದಾಗ ಇನ್ಪುಟ್ ಕರೆಂಟ್ ಯಾವುದು, ಔಟ್ಪುಟ್ ಕರೆಂಟ್ ಯಾವುದು, ಇದನ್ನು ನೀವು ಕ್ಲಿಯರಾಗಿ ನೋಟ್ ಮಾಡ್ಕೊಂಡಿರಬೇಕು. ಆಮೇಲೆ ಈ ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿ, ಹೀಗಿದೆ: ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಬೈ 1 ಮೈನಸ್ ಆಲ್ಫಾ, ಆಲ್ಫಾ ಇಸ್ ಈಕ್ವಲ್ ಟು ಡೆಲ್ಟಾ IC ಬೈ ಡೆಲ್ಟಾ ಇ, ಬೀಟಾ ಇಸ್ ಈಕ್ವಲ್ ಟು ಡೆಲ್ಟಾ IC ಬೈ ಡೆಲ್ಟಾ IB. ದೆನ್ ಆಲ್ ಆಫ್ ದೀಸ್ ಆರ್ ಕರೆಕ್ಟ್. ನೋಡಿ ವಿದ್ಯಾರ್ಥಿಗಳೇ, ಬೀಟಾ ಅಂದ್ರೇನು?
ಬೀಟಾ ಈಸ್ ಐ ಸಿ ಓವರ್ ಐ ಬಿ, ಹೌದಲ್ವಾ? ಬೀಟಾ ಈಸ್ ಡೆಲ್ಟಾ ಐ ಸಿ ಓವರ್ ಡೆಲ್ಟಾ ಐ ಬಿ. ಯಾವ ಕಾಂಬಿನೇಷನಲ್ಲಿ ಬರುತ್ತೆ? ಕಾಮನ್ ಎಮಿಟರ್ ಕಾನ್ಫಿಗರೇಷನಲ್ಲಿ ಬರುವಂಥ ಕರೆಂಟ್ ಗೈನು ಬೀಟಾ, ಹೌದು ತಾನೆ? ಆಲ್ಫಾ ಏನು? ಕಾಮನ್ ಬೇಸ್ ಕಾನ್ಫಿಗರೇಷನ್ ಬರುತ್ತೆ ಡೆಲ್ಟಾ ಐ ಸಿ ಬೈ ಡೆಲ್ಟಾ ಐ ಬಿ. Beta is given by alpha by 1 minus alpha. This is the standard formula, dear students. Remember, beta is always greater than 1, whereas alpha is always less than 1. Beta alpha relation is beta is given by alpha by 1 minus alpha. Howdalva? So now you can easily say this is true, and this is also true. Therefore, option D is correct. ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನಿಮಗೆ ಗೊತ್ತಿರಬೇಕು ಫಾರ್ಮುಲಾ ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಡಿವೈಡೆಡ್ ಬೈ 1 ಮೈನಸ್ ಆಲ್ಫಾ. ಯಾವಾಗಲೂ ಬೀಟಾ ವ್ಯಾಲ್ಯೂ ಗ್ರೇಟರ್ ದೆನ್ 1 ಇರುತ್ತೆ, 50 ಅಥವಾ 100 ಆ ಥರ ಇರುತ್ತೆ. ಆಲ್ಫಾ ವ್ಯಾಲ್ಯೂ ಈಸ್ ನಿಯರಿಂಗ್ 1 ಇರ್ಬೋದು, ಬಟ್ 1ಗಿಂತ ಜಾಸ್ತಿ ಆಗಲ್ಲ. 0.75, 0.8, 0.9 ಈ ಥರ ಇರುತ್ತೆ. ನೋಡಿ ಪ್ರಶ್ನೆ ಹೇಗಿದೆ. ಆಲ್ಫಾ ಕರೆಂಟ್ ಗೇನ್ ಆಫ್ ಎ ಟ್ರಾನ್ಸಿಸ್ಟರ್ ಈಸ್ 0.98. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬೀಟಾ ಕರೆಂಟ್ ಗೇನ್? ನೋಡಿ ಈ ವಿಚಾರದ ಬಗ್ಗೆ ಮಾತಾಡೋಣ. 0.98 ಯಾಕೆ ಅಂತ ಹೇಳಿದ್ರೆ ಆಲ್ಫಾ ಇಸ್ ಗಿವನ್ ಬೈ ಐ ಸಿ ಓವರ್ ಐ ಇ. ಐ ಇ ಇಸ್ ಈಕ್ವಲ್ ಟು ಐ ಸಿ ಪ್ಲಸ್ ಐ ಬಿ. ಐ ಬಿ ತುಂಬ ಕಡಿಮೆ ಇರುತ್ತೆ. ಸೊ ಐ ಸಿ ಈಸ್ ಆಲ್ವೇಸ್ ಲೆಸ್ ದೆನ್ ಐ ಇ, ಬಟ್ ನಿಯರಿಂಗ್ ಐ ಇ. ಆದ್ದರಿಂದ ಇದು 1ಗೆ ಹತ್ತಿರ ಇರ್ತದೆ. ಐ ಸಿ ಬೈ ಐ ಇ ಈಸ್ ಆಲ್ವೇಸ್ ಎ ಪ್ರಾಪರ್ ಫ್ರ್ಯಾಕ್ಷನ್. ಓಕೆ, ಕಮಿಂಗ್ ಬ್ಯಾಕ್. ಬೀಟಾ ಈಸ್ ಗಿವನ್ ಬೈ alpha divided by 1 minus alpha. Alpha 0.98 ಆದರೆ 1 minus 0.98 ಆದರೆ 0.02 ಅಂದರೆ ಏನಾಯ್ತಪ್ಪ? ದಟ್ ಈಸ್ ಈಕ್ವಲ್ ಟು 98 ಡಿವೈಡೆಡ್ ಬೈ 2. 98 ಬೈ 2 ಅಂದರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ನಿಮಗೆ ಗೊತ್ತಿರಬೇಕು ಐ ಇ ಈಸ್ ಗಿವನ್ ಬೈ ಐ ಸಿ ಪ್ಲಸ್ ಐ ಬಿ. ನೋಡಿ ಈ ಪ್ರಶ್ನೆ ನೋಡಿ. ಇನ್ ಎ ಟ್ರಾನ್ಸಿಸ್ಟರ್ ದ ಕಲೆಕ್ಟರ್ ಕರೆಂಟ್ ವೇರೀಸ್ ಬೈ 0.49 ಮಿಲಿ ಆಂಪಿಯರ್ಸ್. ಎಮಿಟರ್ ಕರೆಂಟ್ ವೇರೀಸ್ ಆ್ಯಸ್ 0.50 ಮಿಲಿ ಆಂಪಿಯರ್. ಕರೆಂಟ್ ಗೇನ್ ಬೀಟಾ ಈಸ್ ಮೆಷರ್ಡ್ ಆಸ್ ಅಂತಿದೆ. ನೋಡಿ ಕಲೆಕ್ಟರ್ ಕರೆಂಟ್ ವೇರೀಸ್ ಅನ್ನೋ ಕಡೆ ನಾವು ಐ ಸಿ ಅಂತ ಬರ್ಕೊಂಡು, ಐ ಸಿ ಈಸ್ ಗಿವನ್ ಬೈ 0.49 ಮಿಲಿ ಆಂಪಿಯರ್ಸ್. ಐ ಇ ಈಸ್ ಗಿವನ್ ಬೈ IE is given by 0.5 milliamperes. Then what is IB, dear students? IB is IE minus IC. ಅಂದರೆ 0.01 milliamperes. 0.5 minus 0.49 ಅಂದರೆ 0.01 milliamperes. Then what is beta, dear students? Beta is given by IC over IB. IC ಅಂದರೆ 0.49, IB ಅಂದರೆ 0.01. What is IC over IB? 0.49 by 0.01. So that is equal to 49. That is option A is correct. ವಿಕಸನ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವೆಲ್ಲ ಬರ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಬಹುತೇಕ ಈ ಕಾರ್ಯಕ್ರಮದ 60 ಎಪಿಸೋಡ್ಗಳ ಟೆಲಿಕಾಸ್ಟು ಮುಗಿತಾ ಬಂದಿದೆ. ಪ್ರತಿ ಸಬ್ಜೆಕ್ಟಿಗೆ 15 ಗಂಟೆಗಳ ಹಾಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ 4 ಸಬ್ಜೆಕ್ಟ್ಗಳ ವಿಷಯಗಳನ್ನು, ವಿಚಾರಗಳನ್ನು
ನಮ್ಮ ಭಾರತ ದೇಶದ ನುರಿತ ಪ್ರಾಧ್ಯಾಪಕರ ಮೂಲಕ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಿಮ್ಮ ಮುಂದೆ ತಂದಿದೆ. ಇದರ ಸಂಪೂರ್ಣ ಉಪಯೋಗವನ್ನು ನೀವೆಲ್ಲ ಪಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ಕೆಲವರಿಗೆ ಕಾರಣಾಂತರಗಳಿಂದ ಈ ಕಾರ್ಯಕ್ರಮದ ಕೆಲವು ತುಣುಕುಗಳು ಮಿಸ್ ಆಗಿರ್ಬೋದು. ಅದನ್ನು ಸರಿಪಡಿಸೋದಕ್ಕೋಸ್ಕರ, ಅಂದರೆ ಕರೆಂಟ್ ಇಲ್ಲದೆ ಇರೋ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕಾರಣಗಳಿಂದ ನೀವು ಮಿಸ್ ಆಗಿದ್ದರೆ ನಿಮಗೆ ಉಪಯೋಗವಾಗಲಿ ಅಂತ ಹೇಳಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯೂಟ್ಯೂಬ್ನಲ್ಲಿ ಬಹುತೇಕ ಎಲ್ಲ ವಿಷಯ, ಎಲ್ಲ ಎಪಿಸೋಡ್ಗಳನ್ನು ಅಪ್ಲೋಡ್ ಮಾಡಿದೆ. 2017ರ ಕಾರ್ಯಕ್ರಮದ ವಿವರಗಳ ಜೊತೆಗೆ 2016ರದ್ದು ಕೂಡ ನಿಮಗೆ ಅವೈಲೇಬಲ್ ಇದೆ. ಅಂದರೆ ನೀವು ಯೂಟ್ಯೂಬಿನಲ್ಲಿ ಸರಿಸುಮಾರು ಈ ವರ್ಷದ 15 ಗಂಟೆಗಳು, ಕಳೆದ ವರ್ಷದ 15 ಗಂಟೆಗಳು, ಸರಿಸುಮಾರು 30ರಿಂದ 35 ಗಂಟೆಗಳ ಭಾರತ ದೇಶದ ನುರಿತ ಉಪನ್ಯಾಸಕರುಗಳ CET ಮತ್ತು ನೀಟ್ ಸಿದ್ಧತೆಗೆ ಸಂಬಂಧಿಸಿದ ಲೆಕ್ಚರ್ಗಳನ್ನು ನೀವು ನೋಡ್ಬೋದಾಗಿದೆ. ಆ ಎಲ್ಲ ಲೆಕ್ಚರ್ಗಳು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಯೂಟ್ಯೂಬ್ನಲ್ಲಿ ಬಂದಿರೋ ಲೈಕ್ಸನ್ನು ನೋಡಿದ್ರೆ, ಯೂಟ್ಯೂಬಲ್ಲಿ ಬಂದಿರೋ ಕಮೆಂಟ್ಸನ್ನು ನೋಡಿದರೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ. ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಾದ ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ನಾಗಾಲ್ಯಾಂಡ್, ಹಿಮಾಚಲ್ ಪ್ರದೇಶ್ ಈ ರಾಜ್ಯದ ವಿದ್ಯಾರ್ಥಿಗಳು ಕೂಡ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಯೂಟ್ಯೂಬ್ಗಳಲ್ಲಿ ಕೂಡ ಇದನ್ನು ಡೌನ್ಲೋಡ್ಗಳನ್ನು ಮಾಡ್ಕೊತಾ ಇದ್ದಾರೆ. ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾದ ವ್ಯವಸ್ಥೆ ಇದೆ. ನೀವು ಅದನ್ನು ನೇರವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇಡೀ ಭಾರತ ದೇಶದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರುವ ಏಕೈಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಇಡೀ ದೇಶಕ್ಕೆ ಮಾದರಿಯಾಗುವಂಥ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ಅನ್ನೋ ಒಂದು ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ವಿದ್ಯಾರ್ಥಿಗಳೇ, ನಮ್ಮೆಲ್ಲ ಲೆಕ್ಚರರ್ಸ್ ಅಥವಾ ಟೀಚಿಂಗ್ ತಂಡದ ಪರವಾಗಿ ನಾವು ನಿಮ್ಮೆಲ್ಲರಿಗೂ ಗೌರವಪೂರ್ವಕ ನಮಸ್ಕಾರಗಳನ್ನು ಹೇಳ್ತೀವಿ. ನೀವೆಲ್ಲರೂ ಪರೀಕ್ಷೆ ಚೆನ್ನಾಗಿ ಬರೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಬಾಳು ಹಸನಾಗಲಿ. ಭಾರತ ದೇಶಕ್ಕೆ ನೀವು ಒಳ್ಳೆ ಪ್ರಜೆಯಾಗಿ, ಒಳ್ಳೆ ರ್ಯಾಂಕ್ ಕಳಿಸೋದ್ರ ಜೊತೆಗೆ ಒಳ್ಳೆ ಮನುಷ್ಯರಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಹೋಗ್ಬರ್ತೀವಿ.